ನಿಂದನೆ ಆರೋಪ ಸಿಐಡಿ ಇನ್ವೆಸ್ಟಿಗೇಷನ್ ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ ಎಂಎಲ್ಸಿ ಸಿಟಿ ರವಿ ರಿಯಾಕ್ಷನ್ ಸಿಐಡಿ ತನಿಖೆಯ ಬಗ್ಗೆ ಸಿಟಿ ರವಿ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಿಷ್ಪಕ್ಷಪಾತ ತನಿಖೆಯನ್ನ ಕಾನ್ಸ್ಟೇಬಲ್ ಕೂಡ ಮಾಡಬಲ್ಲರು ಆದರೆ ಒತ್ತಡ ಇದ್ದರೆ ಏನು ಮಾಡ್ತಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಒತ್ತಡ ಪೂರ್ವಗ್ರಹ ದ್ವೇಷ ಇದ್ದರೆ ಸಿಐಡಿಯಲ್ಲೂ ಕೂಡ ನ್ಯಾಯ ಸಿಗಲ್ಲ ಹೈಕೋರ್ಟ್ನ ಹಾಲಿ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಲಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಸಿಟಿ ರವಿ ಅವರು ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಂತಹ ವಾದ ವಿವಾದ ಕುರಿತಂತೆ ಇದೀಗ ಗೃಹ ಇಲಾಖೆ ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರ ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸಿಟಿ ರವಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈಗ ಏನು ಪ್ರಕರಣ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಂಥ ಘಟನೆಯನ್ನು ಈಗ ಸರ್ಕಾರ ಸಂಪೂರ್ಣ ಸಿಐಡಿಗೆ ವಹಿಸಿರುವಂಥದ್ದು, ಈ ಬಗ್ಗೆ ಫಸ್ಟ್ ಯಾಕೆ ಈ ನಿಷ್ಪಕ್ಷಪಾತವಾಗಿರುವ ರೀತಿಯಲ್ಲಿ ತನಿಖೆ ನಡೆದರೆ ಪೊಲೀಸ್ ಕಾನ್ಸ್ಟೇಬಲ್ಲು ಕೂಡ ಪ್ರಾಮಾಣಿಕ ತನಿಖೆ ಮಾಡಬಲ್ಲರು. ನ್ಯಾಯಯುತವಾಗಿ ನಿಷ್ಪಕ್ಷಪಾತವಾಗಿ ನಡ್ಕೊಳ್ಳೋದಾದರೆ ಒತ್ತಡ ಇದ್ದರೆ ಏನು ಮಾಡ್ತಾರೆ? ಯಾರ್ದು ಒತ್ತಡ ಇಲ್ಲ ಅಂತ ಇಟ್ಕೊಳ್ಳಿ. ಹಿರೇಬಾಗೇವಾಡಿ ಪೊಲೀಸರು ಕೂಡ ಒಳ್ಳೆ ತನಿಖೆನೇ ಮಾಡಬಲ್ಲರು. ಒತ್ತಡ ಇದ್ದರೆ, ಪೂರ್ವಾಗ್ರಹ ಇದ್ದರೆ, ದ್ವೇಷ ಇದ್ದರೆ ಸಿಐಡಿಯಲ್ಲೂ ನ್ಯಾಯ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನೀವು ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿಐಡಿ ತನಿಖೆ ನಡೆಸಿ. ನ್ಯಾಯಾಧೀಶರು ಡೈರೆಕ್ಷನ್ ಕೊಡಲಿ, ನ್ಯಾಯಾಧೀಶರು ಮಾನಿಟ್ರ್ ಮಾಡಲಿ, ನ್ಯಾಯಾಧೀಶರಿಗೆ ರಿಪೋರ್ಟ್ ಹೋಗಲಿ. ಸಿಟಿ ರವಿ ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಆ ನಿಟ್ಟಿನಲ್ಲೇ ಅವರನ್ನು ಇಡೀ ರಾತ್ರಿ ಸುತ್ತಿಸಿದ್ದು ಅಂತ ಈಗ ಬೆಳಗಾವಿ ಕಮಿಷನರ್ ಕೂಡ ಹೇಳಿದರು. ನನ್ನ ಕಾಮನ್ ಸೆನ್ಸು, ಬೀದಿಲಿ ರಕ್ಷಣೆ ಇಲ್ಲ ಅಂದರೆ ಪೊಲೀಸ್ ಸ್ಟೇಷನಿಗೆ ತಗೊಂಡೋಗಿ ರಕ್ಷಣೆ ಕೊಡ್ತಾರೆ. ಪೊಲೀಸ್ ಠಾಣೆಯಲ್ಲಿದ್ದವ್ರನ್ನ ಬೀದಿಗೆ ಕಳಿಸೋ ಕೆಲಸನ ಯಾರೂ ಮಾಡಲ್ಲ, ನನ್ನ ತಿಳುವಳಿಕೆ ಪ್ರಕಾರ. ನಾನು ಚಿಕ್ಕ ಹುಡುಗ ಇದ್ದೆ. ಎಲೆಕ್ಷನ್ ಟೈಮಲ್ಲಿ ಇಂದಿರಾ ಗಾಂಧಿಯವ್ರ ಬೈ ಎಲೆಕ್ಷನ್ ಟೈಮ್ನಲ್ಲಿ ಡಿ ಬಿ ಚಂದ್ರೇಗೌಡರು ಅವರು ದೊಡ್ಡಮಾಗರಳ್ಳಿ ಗ್ರಾಮಕ್ಕೆ ಬಂದಿದ್ದರು, ನನ್ನ ಪಕ್ಕದ ಗ್ರಾಮ. ಅಲ್ಲಿ ಗಲಾಟೆ ಆಯಿತು. ಸೆಕ್ಯೂರ್ಡ್ ಮಾಡಿ ಅವ್ರನ್ನ ಸ್ಟೇಷನಿಗೆ ತಗೊಂಡು ಬಂದರು. ಸ್ಟೇಷನ್ನ ಮುತ್ತಿಗೆ ಹಾಕಿದಾಗ, ಸ್ಟೇಷನ್ ಮೇಲೆ ಮುತ್ತಿಗೆ ಹಾಕಿದಾಗ ಲಾಠಿ ಚಾರ್ಜ್ ಮಾಡಿ ಜನರನ್ನು ಚೆದರಿಸಿದರು. ಅವರು ಆವಾಗ ಆಪಾದನೆ ಏನು ಅಂತ ಹೇಳಿದ್ರೆ, ಅವರು ವೋಟು ರಿಗ್ಗಿಂಗ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಆಪಾದನೆ ಇತ್ತು. ಸ್ಟೇಷನಲ್ಲಿ ಸೆಕ್ಯೂರ್ಡ್ ಮಾಡಿದರು. ಅದು ಇವರಿಗೆ ನಮ್ಮ ಕಮಿಷನ್ ಹೇಳ್ತಾರೆ, ಸ್ಟೇಷನಲ್ಲಿ ರಕ್ಷಣೆ ಕೊಡೋಕ್ಕೆ ನಮಗೆ ಆಗಲ್ಲ ಅಂತ ಹೇಳಿ ಬೀದಿಗೆ ಕರ್ಕೊಂಡು ಹೋದೆ ಅಂತ. ಅವ್ರನ್ನ ಮಾತು ನೀವು ನಂಬ್ತೀರಾ? ಮತ್ತು ಬೀದಿಲಿ ಎಷ್ಟು ಜನ ಪೊಲೀಸ್ ಇದ್ದಿದ್ದು? 6 ಜನ ಪೊಲೀಸ್ ಇದ್ದಿದ್ದು. 6 ಜನ ಪೊಲೀಸ್ ಇದ್ದಿದ್ದು. ಯಾಕೆಂದರೆ ನಿಲ್ಲಿಸಿದಾಗ ನೋಡಿದ್ದೀವಿ, ನಿಮ್ಮ ಮಾಧ್ಯಮದವರು ಆ ಪೊಲೀಸ್ ವೆಹಿಕಲ್ಗಳನ್ನು ತೋರಿಸಿದ್ದಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ತನ್ನ ಪತ್ನಿ ಸಮೇತ ಧರ್ಮಸ್ಥಳಕ್ಕೆ ಬರಲಿ, ನಾನು ಸಹ ಧರ್ಮಸ್ಥಳಕ್ಕೆ ಬರ್ತೀನಿ, ಬಂದು ಇಲ್ಲಿ ಆಣೆ ಪ್ರಮಾಣ ಮಾಡಲಿ. ನೋಡಿ, ಇವೆಲ್ಲವೂ ಮುಗಿದು ಹೋದ ಕಥೆ. ಅವರು ನನ್ನನ್ನು ಕೊಲೆಗಡಕ ಅಂತ ಹೇಳಿದರು. ಯಾರು ಕೊಲೆ ಮಾಡಿದ್ದೀನಿ ನಾನು? ಅವರು ಒಪ್ಕೊಂಡಿದ್ದಾರೆ, ನಾನು ಕೊಲೆಗಡಕ ಅಂತ ಹೇಳಿದ್ದೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಒಂದು ಮಾತಷ್ಟೇ ಹೇಳಕ್ಕೆ ಬಯಸೋದು, ಒಬ್ಬರು ಹಿರಿಯರು ನೆನ್ನೆ ಬಂದಾಗ ಒಂದು ಹೇಳಿದರು, ರವಿ, ಕೆಸರು ಮೇಲೆ ನೀನು ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಕೆಸರಿಂದ ಸ್ವಲ್ಪ ದೂರ ಇರಪ್ಪ ಅಂತ ಹೇಳಿದರು. ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ಈಗ ನಾನು ನಿನ್ನೆ ಅವ್ರು ಹೇಳಿದ್ರು, ಈಗ ಈ ಪ್ರಕರಣವನ್ನು ನಾನು ನರೇಂದ್ರ ಮೋದಿ ಅವ್ರ ಹತ್ರನೂ ಸಹ ತೊಗೊಂಡೋಗ್ತೀನಿ ಅಂತ 100 ಸಿಟಿ ರವಿ ಅವರು ಬಂದು ನಾನು ಎದುರಿಸ್ತೀನಿ, ಆದರೆ ಕಾನೂನಾತ್ಮಕವಾಗೂ ಹೋರಾಡ್ತೀನಿ, ವೈಯಕ್ತಿಕವಾಗೂ ಹೋರಾಡ್ತೀನಿ, ನನಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರು ಒಂದು ಕಡೆ BJPಯವರೆಲ್ಲ ದುಶ್ಯಾಸನ ಸಂಸ್ಕೃತಿಯವರು ಅಂತ ಹೇಳ್ತಾರೆ. ಮೋದಿಯವರು BJPಯವರೇ. ಅವರು ದೇಶದ ಪ್ರಧಾನಮಂತ್ರಿಯಾಗಿ ದೇಶದ ಯಾರು ಬೇಕಾದ್ರೂ ಅವ್ರ ಹತ್ರ ಹೋಗ್ಬೋದು. ದೇಶದ ಪ್ರಧಾನಮಂತ್ರಿ ಆ ಗೌರವ ಇಟ್ಕೊಂಡವರು ಹೋಗ್ಬೋದು. ಸದನದಲ್ಲಿ ಮೋದಿಯವ್ರನ್ನ ನರಹಂತಕ ಅಂತ ಕಾಂಗ್ರೆಸ್ನವರೆಲ್ಲ ಕೂಗ್ತಾಯಿದ್ರು. ಅವರಿಗೆ ಮೋದಿಯವ್ರ ಮೇಲೆ ನಂಬಿಕೆ ಬಂದಿರೋದು ಒಂದು ಒಳ್ಳೆಯ ಬೆಳವಣಿಗೆ. ಅವರು ಮೋದಿಯವ್ರ ಬಗ್ಗೆ ಗೌರವ ಬರ್ತಿರೋದು, ಅವರಲ್ಲಿ ಏನು ತಪ್ಪು ಭಾವನೆ ಇತ್ತು ಕಾಂಗ್ರೆಸ್ನವರಲ್ಲಿ ದೂರ ಆಗ್ತಿದೆ ಅಂತ ಅನಿಸುತ್ತೆ.
ಈಗ ಬಸವರಾಜ ಹೊರಟ್ಟಿಯವರು ಕೂಡ ಇದು ಎಲ್ಲ ಮುಗಿದೋದ ಅಧ್ಯಾಯ ಎಲ್ಲ ಬಿಟ್ಬಿಡಿ ಅಂತ ಹೇಳಿರುವಂಥದ್ದು. ಕಾಂಗ್ರೆಸ್ ವಲಯದಲ್ಲೇ ಇದಕ್ಕೆ ಅಪಸ್ವರ ಕೂಡ ಎದ್ದಿರುವಂಥದ್ದು. ಈ ಎಲ್ಲ ಬೆನ್ನಲ್ಲೇ ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಸರ್ಕಾರ ಆಗಲಿ ಈ ಪ್ರಕರಣದಲ್ಲಿ ತಟಸ್ಥ ಆದರೆ ಸಿ.ಟಿ. ರವಿ ಅವರ ನಡೆ ಏನಾಗಿರುತ್ತೆ? ನೋಡಿ, ನನ್ನ ಮೇಲೆ ಪೊಲೀಸ್ ದೌರ್ಜನ್ಯ ಏನಿದೆ ಮತ್ತು ನನ್ನ ಮೇಲೆ ಗುಂಡಾಗಳ ದಾಳಿ ಏನಿದೆ ಅದನ್ನು ನಾನು ಕಾನೂನಾತ್ಮಕವಾಗಿ ಎದುರಿಸ್ತೀನಿ. ಮಾನವ ಹಕ್ಕಿಗೆ ದೂರು ಕೊಡೋದ್ರಿಂದ ಮೊದಲುಗೊಂಡು ಅವ್ರ ಮೇಲೆ ದೂರು ಕೊಡೋದ್ರಿಂದ ಮೊದಲುಗೊಂಡು ಎಲ್ಲವನ್ನೂ ಕಾನೂನಾತ್ಮಕವಾಗಿ ಎದುರಿಸ್ತೀನಿ. ಇನ್ನು ಇವರು ದೂರಿಗೆ ಸಂಬಂಧಪಟ್ಟಂತೆ ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದಾರೆ. ಹೀ ಈಸ್ ಅವರ್ ಸುಪ್ರೀಂ ಅಥಾರಿಟಿ. ಕಡೆಯದಾಗಿ ಸಿ.ಟಿ. ರವಿ ಅವರು ಕೇಳಿದ್ದು ನ್ಯಾಯಾಂಗ ತನಿಖೆ ಮಾಡಿ ಅಂತ. CID ತನಿಖೆನ ಯಾರೂ ಸಹ ಕೇಳಿರಲಿಲ್ಲ. ಈಗ ನೀವು ಕೊಟ್ಟಿರುವಂಥ ದೂರಿಗೆ ಪ್ರಕರಣ ಕೂಡ ದಾಖಲಾಗಿಲ್ಲ. ಸೊ ಹಿಂಗಿದ್ದಾಗ ಸಿ.ಟಿ. ರವಿ ಅವರು ಕೇಳಿದಂಥ ನ್ಯಾಯಾಂಗ ತನಿಖೆ ಆಗದಲ್ಲಿದ್ದು CID ತನಿಖೆ ಕೊಟ್ಟಿರೋ ಅಂತ ಏನು ತೋರಿಸುತ್ತೆ? ನೋಡಿ, ನಾನು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನೀವು CID ತನಿಖೆನೇ ಮಾಡಿಸಿ. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ CID ತನಿಖೆ ಆಗಬೇಕು. ಅವರು ಮಾನಿಟ್ರ್ ಮಾಡಬೇಕು, ಅವರು ಡೈರೆಕ್ಷನ್ ಕೊಡಬೇಕು, ಅವ್ರಿಗೆ ರಿಪೋರ್ಟ್ ಹೋಗಬೇಕು ನ್ಯಾಯಾಧೀಶರಿಗೆ, ಹೈಕೋರ್ಟ್ ನ್ಯಾಯಾಧೀಶರಿಗೆ. ಇದು ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.